ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ಣ ಮತ್ತು ನಿಧಿಯ ಮದುವೆಯನ್ನು ಸಂಭ್ರಮದಿಂದ ನಡೆದು ಹೋಯಿತು. ಆದರೆ ಈ ಮದುವೆಯ ಹಿಂದೆ ಅಡಗಿರೋ ಆ ಒಂದು ಕಣ್ಣೀರಿನ ಕತೆ ಇಡೀ ಧಾರಾವಾಹಿಯನ್ನೇ ಉಲ್ಟಪಲ್ಟ ಮಾಡಲಿದೆಯಾ? ಹೌದು, ಕರ್ಣನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿತ್ಯ ಈಗ ಕರ್ಣ ಮತ್ತು ನಿಧಿಯ ಸಂಸಾರಕ್ಕೆ ವಿಲನ್ ಆಗ್ತಾಳ. ತಂಗಿಯ ಖುಷಿಗಾಗಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿದ ನಿತ್ಯ ಈಗ ಒಂಟಿಯಾಗಿದ್ದಾಳೆ. ಮುಂದಿನ ದಿನಗಳಲ್ಲಿ ನಿತ್ಯ ಯಾವ ಕಠಿಣ ನಿರ್ಧಾರ ತಗೊಳ್ತಾಳೆ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ಣ ಮತ್ತು ನಿಧಿ ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸುತ್ತಿದ್ದರು. ಆದರೆ ಈ ಸತ್ಯ ತಿಳಿಯುವ ಮೊದಲೇ ನಿತ್ಯ ತಾನು ಕರ್ಣನನ್ನ ಇಷ್ಟಪಡುತ್ತಿರೋ ವಿಷಯವನ್ನ ನಿಧಿ ಹತ್ತಿರ ಹೇಳಿಕೊಂಡಿದ್ದಳು. ತನಗೆ ಕರ್ಣನ ಮೇಲೆ ಪ್ರೀತಿ ಇದೆ ಅನ್ನೋದನ್ನ ಮನಸ್ಸಲ್ಲೇ ಇಟ್ಟುಕೊಂಡಿದ್ದಳು. ಆದರೆ ಯಾವಾಗ ಕರ್ಣ ಮತ್ತು ನಿಧಿಯ ಪ್ರೀತಿ ಸತ್ಯ ಹೊರಬಂತೋ ಆಗ ನಿತ್ಯ ತನ್ನ ತಂಗಿಯ ಬಾಳು ಚೆನ್ನಾಗಿರಲಿ ಅಂತ ತನ್ನ ನೋವನ್ನು ಹೊರಹಾಕದೆ ಅವರಿಬ್ಬರ ಮದುವೆಯನ್ನ ಮುಂದೆ ನಿಂತು ಮಾಡಿಸಿದಳು. ಆದರೆ ಪ್ರೀತಿಯನ್ನ ತ್ಯಾಗ ಮಾಡಿದ ನಿತ್ಯಾಳ ಒಳಗಿರುವ ಆ ಪ್ರೀತಿ ಸಂಪೂರ್ಣವಾಗಿ ಸತ್ತು ಹೋಗಿದೆಯಾ ಅಥವಾ ಒಳಗೊಳಗೆ ಅವಳು ಕರ್ಣನಿಗಾಗಿ ಹಂಬಲಿಸುತ್ತಿದ್ದಾಳ? ಕತೆಗೆ ಅಸಲಿ ಟ್ವಿಸ್ಟ್ ಸಿಗೋದೆ ಇಲ್ಲಿ. ಈಗ ನಿತ್ಯ ಗರ್ಭಿಣಿಯಾಗಿದ್ದಾಳೆ. ಆ ಮಗುವಿಗೆ ತಂದೆ ತೇಜಸ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಇದೆಲ್ಲದರ ಹಿಂದೆ ಇರೋದು ಆ ದುಷ್ಟ ರಮೇಶ್ನ ತಂತ್ರ ಅನ್ನೋ ದೊಡ್ಡ ಸತ್ಯ ಕರ್ಣ ಈಗ ಬಯಲು ಮಾಡಿದ್ದಾನೆ. ತೇಜಸ್ಗೂ ಕೂಡ ಇದೆಲ್ಲ ರಮೇಶ್ನಿಂದಲೇ ನಡೆದಿದ್ದು ಅಂತ ತಾನು ತಂದೆಯಾಗಿರೋದು ನಿಜ ಅನ್ನೋ ಸತ್ಯ ಮನವರಿಕೆಯಾಗಿದೆ. ಈ ಕಾರಣದಿಂದ ನಿತ್ಯಾಳ ಕುಟುಂಬದವರು ಆಕೆಯನ್ನ ಮದುವೆಯಾಗುವಂತೆ ತೇಜಸ್ಗೆ ಒತ್ತಾಯ ಮಾಡ್ತಾರೆ. ಆದರೆ ವಿಧಿಯ ಆಟ ಬೇರೆಯದೇ ಇತ್ತು. ತೇಜಸ್ಗೆ ಈ ಸತ್ಯ ತಿಳಿಯುವ ಮುನ್ನವೇ ಆತ ಬೇರೊಂದು ಹುಡುಗಿಯನ್ನ ಮದುವೆಯಾಗಿದ್ದಾನೆ. ಹೌದು, ತೇಜಸ್ ಈಗಾಗಲೇ ಮದುವೆ ಆಗಿರೋದ್ರಿಂದ ಆತ ನಿತ್ಯಾಳನ್ನ ಕೈ ಹಿಡಿಯಲು ಸಾಧ್ಯವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ತೇಜಸ್ ಮದುವೆ ಆಗಲ್ಲ. ಅತ್ತ ಪ್ರೀತಿಸಿದ ಕರ್ಣ ತಂಗಿಯ ಗಂಡನಾಗಿದ್ದಾನೆ. ಈಗ ನಿತ್ಯ ಸಂಪೂರ್ಣವಾಗಿ ಒಂಟಿಯಾಗಿದ್ದಾಳೆ. ಗರ್ಭದಲ್ಲಿ ಮಗುವನ್ನು ಹೊತ್ತು ಸಮಾಜದ ನಿಂದನೆ ಎದುರಿಸಬೇಕಾದ ಪರಿಸ್ಥಿತಿ ಆಕೆಗೆ ಬಂದಿದೆ. ವೀಕ್ಷಕರೇ, ಇಲ್ಲಿ ಕಾಡೋ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ ಈ ಒಂಟಿತನ ಮತ್ತು ನೋವು ನಿತ್ಯಾಳನ್ನ ಬದಲಾಯಿಸುತ್ತಾ? ತಾನು ಪ್ರೀತಿಸಿದ ಕರ್ಣ ತನಗೆ ಸಿಗಲಿಲ್ಲ, ತನ್ನ ಜೀವನ ಹೀಗಾಯಿತು ಅಂತ ನಿತ್ಯ ಕರ್ಣ ಮತ್ತು ನಿಧಿಯ ನಡುವೆ ವಿಲನ್ ಆಗಿ ಎಂಟ್ರಿ ಕೊಡ್ತಾಳ? ತನ್ನ ತಂಗಿಯ ಸಂಸಾರವನ್ನ ಮುರಿಯಲು ಸಂಚು ರೂಪಿಸ್ತಾಳ ಅಥವಾ ತನ್ನ ಪ್ರೀತಿಯನ್ನ ಕೊನೆವರೆಗೂ ತ್ಯಾಗ ಮಾಡಿ ಒಳ್ಳೆಯವಳಾಗಿ ಉಳಿತಾಳ? ಹಾಗಾದ್ರೆ ಮುಂದೆ ನಿತ್ಯಾಳನ್ನ ಯಾರು ಮದುವೆ ಆಗುತ್ತಾರೆ? ಆ ಹೊಟ್ಟೆಯಲ್ಲಿರೋ ಮಗುವಿಗೆ ಅಧಿಕೃತವಾಗಿ ತಂದೆಯ ಸ್ಥಾನ ಸಿಗೋದು ಯಾರಿಂದ? ಕರ್ಣನೇ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಹುಡುಕುತ್ತಾನ? ಕಥೆಯ ಈ ರೋಚಕ ತಿರುವುಗಳು ಮುಂದಿನ ಸಂಚಿಕೆಯಲ್ಲಿ ನಮಗೆ ತಿಳಿಯಲಿವೆ. ವೀಕ್ಷಕರೇ, ನಿಮ್ಮ ಪ್ರಕಾರ ನಿತ್ಯ ಒಳ್ಳೆಯವಳಾಗಿ ಇರಬೇಕಾ ಅಥವಾ ಕರ್ಣನಿಗಾಗಿ ವಿಲನ್ ಆಗಬೇಕಾ? ಹಾಗೆ ಆಕೆಯ ಮಗುವಿಗೆ ನ್ಯಾಯ ಸಿಗಬೇಕಾದ್ರೆ ಮುಂದೇನಾಗಬೇಕು? ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹುದೇ ಸೂಪರ್ ಅಪ್ಡೇಟ್ಗಳಿಗಾಗಿ ನಮ್ಮ ಸ್ಟಾರ್ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಧಾರಾವಾಹಿಯ ಕಥೆಯು ಹರಿವು ಮತ್ತು ಪ್ರೋಮೋಗಳಲ್ಲಿ ಸಿಕ್ಕಿರುವ ಸೂಚನೆಗಳ ಆಧಾರದ ಮೇಲೆ ನಾವು ಈ ಒಂದು ವಿಶೇಷ ವಿಶ್ಲೇಷಣೆ ನಿಮ್ಮ ಮುಂದೆ ತಂದಿದ್ದೇವೆ. ಇದು ಕೇವಲ ನಮ್ಮ ಚಾನಲ್ನ ಪ್ರೆಡಿಕ್ಷನ್ ವಿಡಿಯೋ ಆಗಿದ್ದು ಅಧಿಕೃತ ಮಾಹಿತಿಗಾಗಿ ನಾವು ಮುಂದಿನ ಸಂಚಿಕೆಗಳನ್ನು ವೀಕ್ಷಿಸಲೇಬೇಕು.